ಬೆಳಗಾವಿ ಚಲೋಗೆ ಬಿಜೆಪಿ ಇದೀಗ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದೆ. ಬೆಳಗಾವಿ ಚಲೋ ವಿಚಾರಕ್ಕೆ ಸಭೆಯನ್ನ ಮಾಡಲಿದ್ದಾರೆ ಬಿಜೆಪಿಯವರು. ಡರ್ಟಿ ಪಾಲಿಟಿಕ್ಸ್ ಬೆಳಗಾವಿ ಚಲೋಗೆ ಬಿಜೆಪಿ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದೆ. ಬೆಳಗಾವಿ ಚಲೋ ವಿಚಾರಕ್ಕೆ ಸಭೆಯನ್ನ ಮಾಡಲಿದ್ದಾರೆ ಬಿಜೆಪಿಯವರು. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಇಂದು ಚಲೋ ವಿಚಾರದ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ. ಬೆಳಗಾವಿ ಚಲೋ ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿದ್ರು ಸಿಟಿ ರವಿ ಅವರು. ಸಿಟಿ ರವಿ ಪ್ರತಿಷ್ಠೆಯ ಹೋರಾಟಕ್ಕೆ ಸಾಥ್ ಕೊಡುತ್ತಾ ಬಿಜೆಪಿ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಡರ್ಟಿ ಪಾಲಿಟಿಕ್ಸ್ ಬೆಳಗಾವಿ ಚಲೋಗೆ ಬಿಜೆಪಿ ಈಗಾಗಲೇ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದೆ. ಇನ್ನು ಬೆಳಗಾವಿ ಚಲೋ ವಿಚಾರಕ್ಕೆ ಸಭೆಯನ್ನ ಮಾಡಲಿದ್ದಾರೆ ಬಿಜೆಪಿ ನಾಯಕರು. ಇವತ್ತು ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಇಂದು ಚಲೋ ವಿಚಾರದ ಬಗ್ಗೆ ನಿರ್ಧಾರವನ್ನ ಕೈಗೊಳ್ತಾರೆ. ಬೆಳಗಾವಿ ಚಲೋ ವಿಚಾರವನ್ನ ಈ ಹಿಂದೆ ಸಿಟಿ ರವಿ ಅವರು ಪ್ರಸ್ತಾಪವನ್ನ ಕೂಡ ಮಾಡಿದ್ರು. ಸಿಟಿ ರವಿ ಪ್ರತಿಷ್ಠೆಯ ಹೋರಾಟಕ್ಕೆ ಬಿಜೆಪಿ ಸರ್ಕಾರ ಸಾಥ್ ಕೊಡುತ್ತಾ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಈಗಾಗಲೇ ಬೆಳಗಾವಿ ಚಲೋಗೆ ಬಿಜೆಪಿಯವರು ಪ್ಲಾನ್ ಅನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ. ಸಿಟಿ ರವಿ ವಿರುದ್ಧ ಕೈಗೊಂಡ ಪೊಲೀಸ್ ಕ್ರಮವನ್ನ ಖಂಡಿಸಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಬೆಳಗಾವಿ ಚಲೋ ಪ್ರತಿಭಟನೆಗೆ ಬಿಜೆಪಿ ಈಗಾಗಲೇ ಕರೆಯನ್ನ ಕೂಡ ನೀಡಿದೆ. ಈ ಹಿಂದೆ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಲಾಗಿತ್ತು. ಆ ಸುದ್ದಿಗೋಷ್ಠಿಯಲ್ಲಿ ಈಗಾಗಲೇ ಸಿಟಿ ರವಿಯವರು ಈ ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿದ್ರು. ಬೆಳಗಾವಿ ಚಲೋ ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿದ್ರು. ಇವತ್ತು ಕೂಡ ಒಂದು ಮೀಟಿಂಗ್ ಅನ್ನ ನಡೆಸಲಾಗ್ತಾ ಇದೆ. ಆ ಮೀಟಿಂಗ್ ನಲ್ಲಿ ಬೆಳಗಾವಿ ಚಲೋವನ್ನ ಯಾವ ರೀತಿ ನಿರ್ಧಾರ ಕೈಗೊಳ್ತಾರೆ, ಯಾವ ರೀತಿ ಸಭೆಯನ್ನ ಮಾಡಬೇಕು, ಯಾವ ರೀತಿ ಚಲೋವನ್ನ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸ್ತಾರೆ ಎನ್ನಲಾಗ್ತಾ ಇದೆ. ಇವತ್ತು ಏನಾಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಇದು ಸಿಟಿ ರವಿಯ ಪ್ರತಿಷ್ಠೆ ಆಗಿದೆ. ಇದಕ್ಕೆ ಬಿಜೆಪಿಯವರು ಸಾಥನ್ನ ಕೊಡ್ತಾರಾ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘಟನೆ ಸಂದರ್ಭದಲ್ಲೇ ಹೈಕಮಾಂಡ್ಗೆ ಕೈ ನಾಯಕರು ಮಾಹಿತಿಯನ್ನ ನೀಡಿದ್ರು. ಡರ್ಟಿ ಪಾಲಿಟಿಕ್ಸ್ ಸಿಟಿ ರವಿ ಹೆಬ್ಬಾಳ್ಕರ್ ಮಧ್ಯೆ ಟಾಕ್ ಫೈಟ್ ಕೂಡ ಶುರುವಾಗಿತ್ತು. ನಂತರ ಈಗಾಗಲೇ ಬೆಳಗಾವಿ ಚಲೋ ವಿಚಾರದ ಬಗ್ಗೆ ಇವತ್ತು ಚರ್ಚೆಯನ್ನ ಮಾಡುವ ಸಂಗತಿ ಕೂಡ ಇದೆ. ಇದೇ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಇದೀಗ ಬೆಳಗಾವಿ ಚಲೋಗೆ ಬಿಜೆಪಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ತೇಜಸ್ವಿನಿ, ಈಗಾಗಲೇ ಬೆಳಗಾವಿ ಚಲೋ ಅನ್ನೋ ವಿಚಾರ ಪ್ರಾಮುಖ್ಯಕ್ಕೆ ಬರ್ತಾ ಇರೋದು ಸಿಟಿ ರವಿ ಅವರಿಂದಾನೆ. ಅವರೇ ಒಂದು ಮೊನ್ನೆ ಅಷ್ಟೇ ಮಾಧ್ಯಮಗಳಿಗೆ ಮಾತಾಡೋ ಸಂದರ್ಭದಲ್ಲೇ ಕೂಡ ಹೇಳಿಕೆಯನ್ನ ನೀಡಿದ್ರು. ಅದಕ್ಕೂ ಮುಂಚೆ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆನೆ ಒಂದ್ ರೀತಿ ಈ ವಾತಾವರಣಕ್ಕೆ ಸೃಷ್ಟಿಯಾಗೋಕ್ ಕಾರಣ ಅಂತಾನೆ ಹೇಳುದು. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸವಾಲನ್ನ ಹಾಕಿದ್ರು. ಈಗಾಗಲೇ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರ, ಅಲ್ಲಿಂದ ಸಿಟಿ ರವಿ ಅವರು ಉಳಿದು ಬಂದಿದ್ದೆ ಹೆಚ್ಚು ಅಂತ ಹೇಳಿ ಈ ರೀತಿಯಾದ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದಕ್ಕೆ ಪ್ರತಿಷ್ಠೆ ಆಗಿ ಎಲ್ಲೋ ಒಂದ್ ಕಡೆ ಸಿಟಿ ರವಿ ಅವರು ಕೂಡ ಬೆಳಗಾವಿ ಚಲೋ ನಾವು ಮಾಡ್ತೀವಿ, ಇಲ್ಲಿಂದ ನೇರವಾಗಿ ಬೆಳಗಾವಿ ಪಾದಯಾತ್ರೆ ಮಾಡ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಅವರೊಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಈಗಾಗಲೇ ಏನು ಅವರೊಬ್ಬರದೇ ಡಿಸಿಷನ್ ತಗೊಳ್ಳೋದಕ್ಕಾಗಲ್ಲ. ಈಗಾಗಲೇ ರಾಜ್ಯಾಧ್ಯಕ್ಷರು ಕೂಡ ಅದಕ್ಕೆ ಸಾಥನ್ನ ನೀಡಬೇಕಾಗಿರುತ್ತೆ. ಈಗಾಗಲೇ ಬಿಜೆಪಿಯಲ್ಲಿ ಎರಡು ಬಣಗಳಾಗೂ ಕೂಡ ಗುರುತಿಸ್ಕೊಳ್ತಾ ಇದೆ. ಯತ್ನಾಳ್ ಆಗಿರ್ಬೋದು, ವಿಜೇಂದ್ರ ಬಣ ಅಂತ. ಆ ನಿಟ್ಟಿನಲ್ಲಿ ಎಲ್ಲ ಲಂಸಮ್ ಆಗಿ ಕಂಪ್ಲೀಟ್ಲಿ ಎಲ್ಲ ಬಿಜೆಪಿಯವರು ಕೂಡ ಇದಕ್ಕೆ ಸಾಥ್ ಕೊಡ್ಬೇಕಾಗಿರುತ್ತೆ. ಅದೇ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಬಿಜೆಪಿಯಲ್ಲೂ ಕೂಡ ಸುಶೋಸನ ಸಭೆ ಕೂಡ ನಡೀತಿದೆ. ಅಲ್ಲೇ ಆ ಸಂದರ್ಭದಲ್ಲೇ ಅದರ ಜೊತೆಗೆ ಈ ಸಭೆ ಕೂಡ ನಡೆಯುವ ಸಾಧ್ಯತೆಗಳು ಇದೆ ಅಂತಾನೆ ಕೇಳಿ ಬರ್ತದೆ. ಒಂದು ವೇಳೆ ಇದೇನಾದ್ರೂ ಬಹುತೇಕವಾಗಿ ಬೆಳಗಾವಿ ಚಲೋ ಹೋಗೋಣ ಅಂತ ಏನಾದ್ರು ಮುಂದಾದ್ರೆ ಬಿಜೆಪಿ ಎಲ್ಲ ಒಂದ್ ಕಡೆ ಸಿಟಿ ರವಿ ಅವರ ಪ್ರತಿಷ್ಠೆಗೆ ಪಕ್ಷ ಸಾಥ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನೊಂದ್ ಕಡೆ ಏನಾದ್ರು ಬೆಳಗಾವಿ ಚಲೋ ಹಿಂಪಡೆದ್ರೆ ಅವ್ರೇನಾದ್ರು ಸಿಟಿ ರವಿ ಪ್ರತಿಷ್ಠೆಗೆ ಪಕ್ಷ ಸಾಥ್ ಕೊಟ್ಟಿಲ್ಲ ಅಂತಾನೆ ಹೇಳ್ಬೋದು. ವಿವೇಕ್, ಇದೀಗ ಇನ್ನು ಬೆಳಗಾವಿ ಚಲೋ ಮಾಡ್ಲಿಕ್ಕೆ ಇವತ್ತು ಸಭೆಯನ್ನ ಮಾಡ್ಲಾಗ್ತಾ ಇದೆ. ಈ ಕುರಿತು ಹೇಳೋದಾದ್ರೆ ಈಗಾಗಲೇ ಅದು ಸುಶೋಸನಾ ಸಭೆ ಕೂಡ ನಡೆಯುತ್ತೆ. ಇವತ್ತು ಕೇಂದ್ರದ ಸಚಿವರಾಗಿರ್ಬೋದು ಮತ್ತು ಮಾಜಿ ಸಿಎಂಗಳಾದಂತ ಸದಾನಂದ ಗೌಡ, ಯಡಿಯೂರಪ್ಪ, ಪ್ರಹ್ಲಾದ್ ಜೋಶಿ ಮತ್ತು ಶೋಭಾ ಕರಂದ್ಲಾಜೆ ಈ ರೀತಿ ಪ್ರಮುಖ ನಾಯಕರು ಕೂಡ ಇವತ್ತು 100 ವರ್ಷ ಈಗಾಗಲೇ ವಾಜಪೇಯಿ ಅವರು ಹುಟ್ಟು ಹಬ್ಬಕ್ಕೆ 100 ವರ್ಷ ಸೆಲೆಬ್ರೇಷನ್ ಕೂಡ ಇರೋದ್ರಿಂದ ಜನತಾ ಭವನದಲ್ಲಿ ಅಲ್ಲಿಗೆ ಸಾಕಷ್ಟು ಕೇಂದ್ರದ ನಾಯಕರಾಗಿರ್ಬೋದು ಮತ್ತು ರಾಜ್ಯದ ಪ್ರಮುಖ ನಾಯಕರು ಕೂಡ ಅಲ್ಲಿ ಭಾಗಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಆ ಸಂಭ್ರಮಾಚರಣೆ ಮತ್ತು
ಕಾರ್ಯಕ್ರಮ ಎಲ್ಲ ಮುಗಿದ ನಂತರ ತದನಂತರ ಈ ವಿಚಾರವಾಗಿ ಅಂದ್ರೆ ಬೆಳಗಾವಿ ಚಲೋ ವಿಚಾರವಾಗಿ ಕೂಡ ಅಲ್ಲಿ ಸಭೆ ನಡೆಯುತ್ತೆ. ಅಲ್ಲಿ ಪ್ರಮುಖವಾಗಿ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲೇ ಆ ಸಭೆ ಕೂಡ ನಡೆಯುತ್ತೆ. ಅಲ್ಲೂ ಕೂಡ ಸಿ.ಟಿ. ರವಿ ಅವರು ಕೂಡ ಇವತ್ತು ಭಾಗಿಯಾಗುವ ಸಾಧ್ಯತೆಗಳು ಕೂಡ ಇದೆ. ಒಂದ್ ವೇಳೆ ಅವರೇ ಭಾಗಿಯಾಗಿದ್ದಾಗಲಿ ಬಹುತೇಕವಾಗಿ ಇಲ್ಲಿ ಎಲ್ಲೋ ಒಂದ್ ಕಡೆ ಕಂಪ್ಲೀಟ್ ಡಿಸಿಷನ್ ಇವತ್ತು ಪಡೆದುಕೊಳ್ಳಲಾಗುತ್ತೆ. ಅಂದ್ರೆ ಬೆಳಗಾವಿ ಚಲೋ ಹೋಗ್ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಒಂದ್ ವೇಳೆ ಏನಾದ್ರೂ ಇವ್ರು ಬೆಳಗಾವಿ ಚಲೋ ತಗೊಂಡ್ರೆ ಸಿ.ಟಿ. ರವಿ ಪ್ರತಿಷ್ಠೆ ಗೆದ್ದಂಗೆ ಆಗುತ್ತೆ. ಮತ್ತು ಕಾಂಗ್ರೆಸ್ಗೂ ಕೂಡ ಇದು ದೊಡ್ಡ ಮಟ್ಟದ ಸವಾಲು ಕೂಡ ಆಗಿರುತ್ತೆ. ಬೆಳಗಾವಿ ಚಲೋ ಏನಾದ್ರೂ ಬಿಜೆಪಿ ಹೊರಟ್ರೆ ಅಂತಾನೆ ಹೇಳ್ಬೋದು. ತೇಜಸ್ವಿನಿ, ಧನ್ಯವಾದ ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.